ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತೇನಪ್ಪ ವಿಶೇಷ ಅಂದರೆ ಮನೆಯಲ್ಲಿ ಹೆಲ್ದಿ ಆದಂಥ ಹಾಗೆ ಟೇಸ್ಟಿ ಆದಂಥ ವೆಜ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾವು ವೆಜಿಟೇಬಲ್ಸ್ನ ತರೋಣ. ಬಿಕಾಸ್ ಅಂದರೆ ವೆಜ್ ಬಿರಿಯಾನಿ ಅಂದರೆ ಈಗ ನಾನು ತರಕಾರಿ ಹಾಕಬೇಕಲ್ವ. ಸೊ ಮಾರ್ಕೆಟ್ಗೆ ಹೋಗಿ ತರಕಾರಿ ತೆಗೆಯೋದಕ್ಕೆ ಹೋಗೋಣವಾ? ಚಲೋ. ಸೊ ನೋಡಿ ಗಾಯ್ಸ್, ಈಗ ನಾನು ವೆಜಿಟೇಬಲ್ಸ್ನ ತಂದಿದ್ದೀನಿ. ಹಾಗೆ ಈಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಾವು ನೋಡ್ಕೊಂಡು ಬರೋಣ. ಬೇಗ ಅಂದರೆ ಏನು ಹತ್ತುತ್ತವೆ ಅಂತ, ಬಿಕಾಸ್ ಇದು ಹೆಲ್ದಿ ಅಲ್ವಾ. ಸೊ ಹೇಗೆ ಮಾಡೋದು ಅಂತ ನಾವು ಜಲ್ದಿ ನೋಡೋಣ, ನಡೀರಿ. ಸೊ ಈಗ ನಾನು ಇಲ್ಲಿ ಪಾಲಕ್ನ ತೊಗೊಂಡಿದ್ದೀನಿ, ಬಿಕಾಸ್ ಇದರಲ್ಲಿ ತುಂಬ ಪ್ರೋಟೀನ್ ಅಂಶನೇ ಇರುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಈಗ ನಾನು ಚಿಕ್ಕದಾಗಿ ಕಟ್ ಮಾಡಿ ನಾನು ಮಿಕ್ಸರ್ದಲ್ಲಿ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ನೋಡಿ. ಈಗ ನಾನು ಎಲ್ಲವನ್ನು ಏನು ಬಿಡದಂತೆ ಹಾಕೋತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಅಂದರೆ ತುಂಬ ಸ್ಮೂದಾಗಿ ಪೇಸ್ಟ್ ಮಾಡಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಾನು ಮಾಡಿದ್ದೀನಿ. ಸೊ ಇದನ್ನು ನೀವು ಎತ್ತಿಟ್ಕೊಳ್ಳಿ. ಹಾಗೆ ಇಲ್ಲಿ ನಾನು ನೋಡಿ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಸೊ ಅಂದರೆ ಸ್ವಲ್ಪ ಚಿಕ್ಕದಾಗಿ, ಅಂದರೆ ಸ್ವಲ್ಪ ಅಟ್ನು ಚಿಕ್ಕದಾಗಿರಬಾರ್ದು, ಅಷ್ಟೇ ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. 2 ಕ್ಯಾರೆಟ್ನ ತೊಗೊಂಡಿದ್ದೀನಿ ಇಲ್ಲಿ. ಹಾಗೆ ನಾನು ಫ್ಲವರ್ನೂ ಕೂಡ ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ಹೇಗೆ ಮಾಡಬೇಕಂತ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅಂದರೆ ಈಗ ನಾವು ಸ್ವಲ್ಪ ವಾರ್ಮ್ ವಾಟರ್ನಲ್ಲಿ, ಅಂದರೆ ನೀವು ಕುದಿಸ್ಬೇಡಿ, ಬಿಕಾಸ್ ಇದನ್ನು ಅನ್ನ ಅಂದರೆ ರೈಸ್ ಮಾಡೋದ್ನಾಗೂ ಅದು ಕುದೀತೆ ಅಲ್ವ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸೊ ಇದನ್ನು ಸ್ವಲ್ಪ ನೀವು ವಾರ್ಮ್ ವಾಟರ್ನಲ್ಲಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಬಿಕಾಸ್ ಇದರಲ್ಲಿ ಸಣ್ಣ ಅಂದರೆ ಹುಳುಗಳು ಇರುತ್ತವೆ, ಅದು ನಮಗೆ ಕಣ್ಣಿಗೆ ಕಾಣಿಸ್ಲಾರ್ದು, ಹಾಗೆ ಕಾಣಿಸೋದು ಕೂಡ. ಸೊ ಈಗ ನೀವು ಮಾಡೋದ್ರಿಂದ ಅದರಲ್ಲಿ ಕೀಟಾಣುಗಳು ಎಲ್ಲ ನಾಶವಾಗುತ್ತವೆ. ಸೊ ಈಗ ನೀವು ಮಾಡಿ ಇದರಲ್ಲಿ ಸ್ವಲ್ಪ ಅಂದರೆ ಮಿಕ್ಸ್ ಮಾಡಿ ಇದನ್ನು ನೀವು ಅಟ್ಲೀಸ್ಟ್ ಒಂದು 2-3 ಮಿನಿಟ್ಸ್ ನೀವು ಇಡಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫ್ಲವರ್, ಕ್ಯಾರೆಟ್ ಹಾಗೂ ನಾನು ಪಾಲಕ್ ಮಾಡಿರುವಂಥ ಒಂದು ಪೇಸ್ಟ್, ಹಾಗೆ ಇಲ್ಲಿ ಪುದೀನ. ಸೊ ನೀವು ನೋಡ್ತಾ ಇರ್ಬೋದು, ಇದು ಪುದೀನ ಅಂದರೆ ತುಂಬ ಚೆನ್ನಾಗಿರುತ್ತದೆ, ಎಸ್ಪೆಷಲಿ ಡೈಜೆಷನ್ಗೆ. ಸೊ ಈಗ ನಾನು ಇಲ್ಲಿ ಆನಿಯನ್ನು ಕೂಡ ಈ ಥರ ಕಟ್ ಮಾಡ್ಕೊಳ್ತೇನೆ. ಇದು ಬಿಕಾಸ್ ಇದು ಪುಲಾವ್ ಮತ್ತು ವೆಜ್ ಬಿರಿಯಾನಿಯಾಗಿ ತುಂಬ ಚೆನ್ನಾಗಿ ಆ ಥರ ಸೈಜ್ನಲ್ಲಿ ಮಾಡಿ ಟೊಮೆಟೊನು ಕೂಡ ಮಾಡಿದ್ದೀನಿ. ಸೊ ಈಗ ನಾವು ಇಲ್ಲಿ ಶೇಂಗಾನು ಅಂದರೆ ಪೀನಟ್ಸನ್ನು ನಾವು ಈ ಥರ ಸ್ವಲ್ಪ ತೊಗೊಂಡಿದ್ವಿ. ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಕೊರಿಂಡರ್, ಆ್ಯಂಡ್ ಇಲ್ಲಿ ನಾನು ಪನ್ನೀರ್ ಕೂಡ ತೊಗೊಂಡಿದ್ದೀನಿ. ಬಿಕಾಸ್ ಇದು ಪನ್ನೀರ್ ನಾನು ಮನೆಯಲ್ಲಿ ಮಾಡಿದ್ದೀನಿ. ಇದು ಹೇಗೆ ಮನೆಯಲ್ಲಿ ಮಾಡಬೇಕಂತ ನೀವು ಮುಂದಿನ ಲಾಗ್ನಲ್ಲಿ ನೋಡಿ. ಸೊ ಇಲ್ಲಿ ನಾನು ಎರಡು ಅಂದರೆ ಸೋಯಾಬೀನ್ಗಳನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಪೊಟ್ಯಾಟೋನ ತೊಗೊಂಡಿದ್ದೆ, ಬಾಯ್ಲ್ ಮಾಡಿಲ್ಲ. ಆ್ಯಂಡ್ ಇಲ್ಲಿ ನಾನು ಮೆಣಸಿನ್ಕಾಯಿನ ತೊಗೊಂಡೆ. ಹಾಗೆ ಇಲ್ಲಿ ನಾವು ಪೆಪ್ಪರ್, ಹಾಗೆ 2 ಏಲಕ್ಕಿಗಳನ್ನು ನಾನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮಸಾಲ ಎಲೆಗಳನ್ನು, ಹಾಗೆ ಸ್ವಲ್ಪ ಜೀರಾ. ಸೊ ಇಲ್ಲಿ ನಾನು ಮನೇಲಿ ಮಾಡಿರುವಂಥ ತುಪ್ಪ, ಮೆಲ್ಟ್ ಮಾಡಿರುವಂಥ ತುಪ್ಪ 2 ಸ್ಪೂನಷ್ಟು ನಾನು ಹಾಕೋತಾ ಇದ್ದೀನಿ ಈಗ ಮಸಾಲ. ಸೊ ಮೆಣಸಿನ್ಕಾಯಿನೂ ಹಾಕಿ ಆಗಿದೆ. ಹಾಗೆ ಇಲ್ಲಿ ನಾನು ಪೀನಟ್ಸನ್ನು ಹಾಕಿ ಸ್ವಲ್ಪ ಅಂದರೆ ಹೀಗೆ ನೀವು ಬಾಡಿಸಿ, ಅದಾದಮೇಲೆ ಆನಿಯನ್ ಕೂಡ ನೀವು ಹಾಕ್ಕೊಳ್ಳಿ. ಇದು ಅಂದರೆ ಈರುಳ್ಳಿ ಅಂದರೆ ಬ್ರೌನಿಷ್ ಕಲರ್ ಬರುವಂಥ ನೀವು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಹೀಗೆ ನೀವು ಬಾಡಿಸಿ ಅದು ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ಈಗ ನೀವು ನೋಡ್ತಾ ಇರ್ಬೋದು ಪೊಟ್ಯಾಟೊ, ಹಾಗೆ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಬಿಕಾಸ್ ಹೀಗೆ ಹಾಕಿ ಸ್ವಲ್ಪ ಅದು ಅಂದರೆ ಸಾಲಿಡ್ ಕಪ್ಲೆ ಇರುತ್ತೆ ಅಲ್ವಾ, ಕಠಿಣ ಆಗಿರುತ್ತೆ ಸ್ವಲ್ಪ, ಅದಕ್ಕೆ ನೀವು ಬಾಡಿಸಿ ಹೀಗೆ. ಸೊ ನೀವು ನೋಡ್ತಾ ಇರ್ಬೋದು, ಹೀಗೆ ಮಾಡಿದ ತಕ್ಷಣ ಈಗ ನಾವು ಹಾಕೋತಾ ಇದ್ವಿ ಸೋಯಾಬೀನ್. ಇದು ಸಾಫ್ಟ್ ಅಲ್ವಾ, ಅದಕ್ಕೆ ಆದಮೇಲೆ ಹಾಕೋಬೇಕು. ಸೋಯಾಬೀನ್ ಹಾಕೋತಾ ಇದ್ದೀನಿ. ಇದನ್ನು ತುಂಬ ಚೆನ್ನಾಗಿ ನೀವು ಬಾಡಿಸಿ ನೀವು ನೋಡ್ತಾ ಇರ್ಬೋದು. ಹಾಗೆ ಈಗ ನಾನು ಪನ್ನೀರನ್ನು ಮ್ಯಾರಿನೇಟ್ ಮಾಡಿದೆ. ಬಿಕಾಸ್ ಇದು ರುಚಿಯಾಗಿ ಟೇಸ್ಟಿಯಾಗಿ ಬರೋದಕ್ಕಿಂತ ಸ್ವಲ್ಪ ಮೊಸರು ಹಾಗೆ ಸ್ವಲ್ಪ ಖಾರನ ನಾನು ಹಾಕೋತಾ ಇದ್ದೀನಿ. ಸೊ ಸ್ವಲ್ಪ ಗರಂ ಮಸಾಲ, ಹಾಗೆ ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ಹೀಗೆ ಬಾಡಿಸ್ತಾ ಇದ್ದೀನಿ. ಅದಾದಮೇಲೆ ಇದರಲ್ಲಿ ಟೊಮೆಟೊ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಫ್ಲವರ್ ಆ್ಯಂಡ್ ನಾವು ಮಾಡಿರುವಂಥ ಒಂದು ಪೇಸ್ಟ್, ಆ್ಯಂಡ್ ಇಲ್ಲಿ ಪುದೀನ ಹಾಕೋತಾ ಇದ್ದೀನಿ. ಆ್ಯಂಡ್ ಈಗ ನಾವು ಮಾಡಿರುವಂಥ ಒಂದು ಪಾಲಕ್ನ ಪೇಸ್ಟ್ ಈಗ ನಾನು ಹಾಕ್ತಾ ಇದ್ದೀನಿ. ಹಾಗೆ ಇದನ್ನು ಅಂದರೆ ತುಂಬ ಚೆನ್ನಾಗಿ ಬಾಡಿಸಿ, ಅಂದರೆ ಅದು ಎಲ್ಲ ಅಂದರೆ ಚೆನ್ನಾಗಿ ಬೇಯೋವರೆಗೂ. ಹಾಗೆ ಇಲ್ಲಿ ನಾನು ಕೊರಿಂಡರ್ನ ಹಾಕಿದಾಯಿತು. ಸೊ ನೋಡಿ, ಈಗ ನಾನು ಎಲ್ಲನೂ ಹಾಕಿದ್ದೀನಿ. ಬಾಬ್ರೆ ಗಾಯ್ಸ್, ನೀವು ನೋಡಿ
ಎಷ್ಟು ಚಂದ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಾನು 1.5 ಕಪ್ಪಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಾನು ಈ ಬಾಸ್ಮತಿ ರೈಸ್ ಯಾಕೆ ತೊಗೊಂಡಿಲ್ಲ ಅಂದರೆ ನಾನು ಯಾವಾಗಲೂ ಮಾಡುವಾಗ ಬಾಸ್ಮತಿ ತೊಗೋತಾ ಇದ್ದೀನಿ. ಸೊ ಇಲ್ಲಿ ನಾನು ಈ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಈಗ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ 2 ಸ್ಪೂನಷ್ಟು ಮ್ಯಾಗಿ ಮಸಾಲನ್ನು ಹಾಕ್ಕೋತಾ ಇದ್ದೀನಿ. ಬಿಕಾಸ್ ಇದು ತುಂಬ ಟೇಸ್ಟಿ, ಅಂದರೆ ಟೇಸ್ಟ್ ಕೊಡುತ್ತೆ ನಿಮಗೆ. ಹಾಗೆ ಇಲ್ಲಿ ನಾನು ಗರಂ ಮಸಾಲ ಹಾಗೆ ಧನಿಯಾ ಮಸಾಲನ್ನು ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾವು ಎವರೆಸ್ಟ್ ಅವರ ಶಾಹಿ ವೆಜ್ ಬಿರಿಯಾನಿ ಮಸಾಲನ್ನು ನಾನು ಹಾಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮಸಾಲ ತಿನ್ನೋದಿಲ್ಲ, ಅದಕ್ಕಾಗಿ ನಾನು ಸ್ವಲ್ಪನೇ ಹಾಕೋತಾ ಇದ್ದೀನಿ. ಬಿಕಾಸ್ ಇದು ಮಸಾಲ ತಿನ್ನಬೇಡಿ, ಯಾವಾಗಾದರೆ ಓಕೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಮ್ಮ ಮನೇಲಿ ನಾವು ಎಷ್ಟು ತಿಂತೀವಿ ಅಂತ ನಾನು ಅದಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು 2.5 ಅಷ್ಟು ನಾನು ನೀರನ್ನು ಹಾಕೋತಾ ಇದ್ದೀನಿ. ಸೊ ನೀವು ನೋಡಿ, ನಿಮ್ಮ ಅಂದರೆ ಕನ್ಸಿಸ್ಟೆಂಟ್ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಗರಂ ಮಸಾಲ ಹಾಗೆ ನೀವು ಪನ್ನೀರ್ ಕೂಡ ಇಲ್ಲಿ ಸೇರಿಸಿ, ಅದನ್ನು ನಾನು ತೋರಿಸಿಲ್ಲ. ಹೀಗೆ ನೀವು ಬಾಯ್ಲ್ ಆಗುವಾಗ ನೀವು ಅಕ್ಕಿಯನ್ನು ಹಾಕ್ಕೊಳ್ಳಿ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಅಂದರೆ ನಾನು ಇಲ್ಲಿ ಸ್ಮೆಲ್ಲ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ಗೈಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಂದರೆ ಮೀಡಿಯಮ್ ಸೈಜ್ನಲ್ಲಿ 2 ಸೀಟಿಯನ್ನು ನೀವು ತೊಗೊಳ್ಳಿ. ಆಮೇಲೆ ನಾರ್ಮಲ್ ಆಗಿ ಇಡಿ. ಸೊ ಆವಾಗ ನೀವು ಇಟ್ಟು ಒಂದು 5 ಮಿನಿಟ್ಸ್ ಅಷ್ಟೇ ಇಡಿ. ಆಮೇಲೆ ಗ್ಯಾಸನ್ನು ಆಫ್ ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ. ಗೈಸ್, ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ. ಇದು ನನ್ನ ಮಾಮನ ಮಗ ಸ್ಪರ್ಶ್ ಅಂತ. ಸೊ ನೋಡಿ ಹೇಗೆ ಬಂದಿದ್ದಾನೆ ಅಂತ. ಸೊ ಇವನು ತುಂಬ ಕ್ಯೂಟ್. ಹೀಗೆ ಇವನಿಗೆ ಒತ್ತೆ ಹಿಡಿಯ ನೋಡಿ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ದಾನೆ. ಅವನು ತುಂಬ ಫ್ರೀ ಆಗಿರ್ತಾನೆ. ಶಂಭು ಬಾಯ್, ಶಂಭು ಬಾಯ್, ಕುಟ ಶಂಭು. ಗುರು ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದು ಒಂದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ಇಷ್ಟು ರುಚಿ ಎಷ್ಟು ಚೆನ್ನಾಗಿರ್ಬೋದು. ಸೊ ಈಗ ನೀವು ನೋಡ್ತಾ ಇರ್ಬೋದು, ಈ ಒಂದು ನನ್ನ ತಟ್ಟೆ ಅಂದರೆ ಥಾಲಿ ಇದು. ಬಿಕಾಸ್ ಈಗ ನೋಡಿ, ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಅಂದರೆ ಪಲ್ಯ ಮಾಡಿದ್ದಾರೆ. ಹಾಗೆ ಚಪಾತಿ, ಶ್ರೀಖಂಡ ತಂದಿದ್ದೀವಿ, ಹೊರಗಿಂದ ತಂದಿದ್ದೀವಿ. ಹಾಗೆ ಸ್ವಲ್ಪ ಕುರ್ಕುರೆ, ಇದಿಷ್ಟ ಆಗಿದೆ ಅಂತ ಸ್ವಲ್ಪ ಚೆನ್ನಾಗಿ ಚಟಪಟ ಇರಲಿ ಅಂತ ನಾನು ಕುರ್ಕುರೆ ತಿಂದಿದ್ದೀನಿ. ಹಾಗೆ ಬಿರಿಯಾನಿನೂ ಕೂಡ. ಸೊ ಇಷ್ಟು ಚೆನ್ನಾಗಿರುವಂಥ, ಅಂದರೆ ನಾನು ಪಲ್ಯ ತರಕಾರಿಯನ್ನು ತುಂಬ ತಿಂತೀನಿ. ಬಿಕಾಸ್ ಇದು ಹೆಲ್ದಿ. ಸೊ ನೀವು ಕೂಡ ತರಕಾರಿಯನ್ನು ತಿನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತರಕಾರಿದು ತುಂಬ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾನು ಶ್ರೀಖಂಡ ತಿಂತಾ ಇದ್ದೀನಿ. ಇದು ಕೂಡ ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಮೆಂತ್ಯ ಸೊಪ್ಪು ಕೂಡ ತುಂಬ ಟೇಸ್ಟಿಯಾಗಿತ್ತು. ಸೊಪ್ಪುಗಳನ್ನು ತಿನ್ನುವುದು ಇದು ನಮ್ಮ ಶರೀರಕ್ಕೆ, ಅಂದರೆ ನಮ್ಮ ಶರೀರದಲ್ಲಿ ಬ್ಲಡನ್ನು ಜಾಸ್ತಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಿರಿಯಾನಿ ಹೇಗೆ ಚೆನ್ನಾಗಿ ಬಂದಿದೆ ಅಂತ. ನಾನು ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಅಂದರೆ ಹೇಗಿದೆ ಗುರು, ಏನು ಹೇಳಿ ಮಾತೇ ಬರ್ತಾ ಇಲ್ಲ ಒಂದು ಟೇಸ್ಟ್ಗೆ. ನೀವು ಅಂತ ಇರ್ಬೋದು ನಾನು ಸುಮ್ಮನೆ ಹೀಗೆ ಅಂತ ಇದ್ದೀನಿ ಅಂತ. ನೋ ಗುರು, ಇಲ್ಲ ಅಂದರೆ ಇಲ್ಲ. ಅಂದರೆ ನಾನು ತುಂಬ ಚೆನ್ನಾಗಿತ್ತು. ಅದು ಹೋಟೆಲ್ಗಿಂತ ತುಂಬ ಚೆನ್ನಾಗಿತ್ತು. ನಾನು ಹೇಗೆ ಹೇಳಿದ್ದೀನಿ, ನೀವು ಫಾಲೋ ಮಾಡಿದರೆ ಸಖತ್ತಾಗಿಯೇ ಬರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ತುಂಬ ಟೇಸ್ಟಿಯಾಗಿತ್ತು. ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ನನ್ನ ಒಂದು ಆ ಪ್ಲೇಟನ್ನು. ಬಿಕಾಸ್ ನೀವು ಈ ಥರ ಅನ್ನ ಇದು ಪರಬ್ರಹ್ಮ, ಇದು ನೀವು ವೇಸ್ಟ್ ಮಾಡಬೇಡಿ. ಈ ಥರನೇ ನೀವು ಊಟ ಮಾಡಿ, ಎಷ್ಟು ಬೇಕಾ ಅಷ್ಟೇ ನೀಡ್ಕೊಳ್ಳಿ ಅಂತ ಹೇಳೋಕ್ಕೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಅನ್ನಿಸ್ತು ಈ ವಿಡಿಯೋ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಮುಂದಿನ ವ್ಲಾಗ್ನಲ್ಲಿ ನಾನು ಭೇಟಿಯಾಗುತ್ತೇನೆ. ಚಲೋ ಬಾಯ್.